ಇವತ್ತು ನಾವಿದೀವಿ ಚಿಂತಾಮಣಿಯ ಬಿಗ್ಗೆಸ್ಟ್ ಕ್ಯಾಟಲ್ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಅಲ್ಲಿ ನಾನು ಒಂದ್ 3 ಜನ ಕೇಳಿದ್ದೀನಿ. 100 ಜನರಲ್ಲಿ ನಮ್ಮ ಹತ್ರ ಇದೆ 1 ಗಂಟೆ ಟೈಮು, 1 ಲಕ್ಷ ರೂಪಾಯಿ ಬಜೆಟ್. ಸೊ ಬನ್ನಿ ಇಂತ ಒಂದ್ ಹಸುನ ತಗೊಂಡ್ ಬರೋಣ ಅಂತ. ಎಬ್ಬಲಿ ನಾನು ಟೈಮ್ ನಮ್ಮ ಹತ್ರ ಜಾಸ್ತಿ ಇಲ್ಲ, ಬೇಗ ಬೇಗ ಹೋಗ್ಬೇಕು. ಬನ್ನಿ ಮಾರ್ಕೆಟ್ ತೋರಿಸ್ತೇನೆ ನಿಮ್ಗೆ. ಇಂದು ಮುಂದಿಗೆ 1,35,000, 2,10,000, 2,10. ಇದು 1,40,000 ಮೇಲೆ 50. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಂದಾಜು 1 ಲಕ್ಷಕ್ಕೆ ಅಂತ ಹಸು ಸಿಗುತ್ತೆ ಅನ್ನೋದು ಹುಡುಕಾಡ್ತಿದ್ವಿ. ಆ ಕಡೆ ಎಲ್ಲ ತುಂಬಾ ರೇಟ್ ಹೇಳ್ತಿದ್ದಾರೆ, 2 ಲಕ್ಷ ಹೇಳ್ತಿದ್ದಾರೆ. ಕೊಡದಿದ್ರು ಕೊಡ್ತೀನಿ ಇಲ್ದಿರಿಲ್ಲ ಯಾಕಂಗ್ ತಿಕಾರ್ ಕಟ್ಟಿ. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. 2ನೇ ಸುಲಸ HF ಅಲ್ಲಿ ಇದೆ. ಎಲ್ಲ ಕರಾಕೇನೆ ಒಂದು 15 ಟೈಮ್ ಇದೆ. ಇದು ಯಾವುದು 140 ಮೇಲೆ ಆಗುತ್ತೆ. ಆಮೇಲೆ ಲಾಸ್ಟ್ ಟೈಮ್ ಒಂದು 25 ಲೀಟರ್ ಕೊಟ್ಟಿದೆ. ಈ ಸೈ ಒಂದು 2 ಲೀಟರ್ ಜಾಸ್ತಿ ಕೊಡುತ್ತಲ್ಲ. ಇದೊಂದು ಕೊಡುತ್ತಮ್ಮ, ಒಂದು ಟೈಮ್ಗೆ 12 ಕೊಡುತ್ತೆ. ಆಮೇಲೆ 1,60,000. ನಿಮ್ಮ ಅಪ್ಪ ಕೊಡ್ತಾರೆ. ಆ ಹಸು ಬಹಳ ಚೆನ್ನಾಗಿತ್ತು. ಬಟ್ ಪ್ರಾಬ್ಲಮ್ ಏನಂದ್ರೆ 1,60,000 ಹೇಳ್ತಿದ್ದಾನೆ. ಸೊ ಮಾರ್ಕೆಟ್ ಅಲ್ಲಿ ಇನ್ನೂ ಬಹಳಷ್ಟು ಹಸುಗಳಿದಾವೆ, ಬನ್ನಿ ನೋಡೋಣ. ಮಾತಾಡ್ತೀರಾ? ಇವ್ನ ಯಾವನ ಸೆಡೆ ನನ್ ಮಗ. ಹಾ, ಇನ್ನು ಆಗೋದು 3rd ಲಕ್ಷ. ಓಕೆ, ಹಂಗಾದ್ರೆ ಇವಾಗ ಬರೋದು 3ನೇದು. ಸೊ ಅದಕ್ಕೆ ಒಂದು 30-35ವರೆಗೂ ರೀಚ್ ಮಾಡ್ಬೋದಂತೆ. 1,15. ನಮ್ಮ ಒಂದು ರಿಕ್ವೈರ್ಮೆಂಟ್ ಏನಂದ್ರೆ ನಮ್ಗೆ ಜಾಸ್ತಿ ಹಾಲು ಕೊಡೋದು ಬೇಕು, ಜೊತೆಗೆ ಒಳ್ಳೆ ಬ್ರೀಡು ಬೇಕು. ಬ್ರೀಡ್ ಅಲ್ಲಿ ನಾವು HF ನೋಡ್ತಾ ಇದೀವಿ. ಇದ್ಯಾವ್ದು ಹೊಸ ಪ್ರತಿಭೆ? ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಇವ್ನ್ ಕೊಡ್ಸಾರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕೋ ಇಲ್ಲಿ ಕಲಿತೀರಾ? ಏನ್ ಹಾಕ್ತಿದ್ರ ರೈಟ್ ನ? ನಿಲ್ಸು. ಬ್ಯಾಕ್ ಬಾ. ಏನ್ ರೇಟ್ ಆಗ್ಬೋದು ಇದಕ್ಕೆ? 75 ಕೇಳ್ತಾ ಇದ್ದಾರೆ. ಎಷ್ಟು? 85. 3ನೇ ಲ್ಯಾಕ್ಟೇಷನ್ 8 ಲೀಟರ್ 75,000 ಕೇಳ್ತಾ ಇದ್ದಾರೆ. ಗೀರ್ ಹಸು ಚೆನ್ನಾಗಿತ್ತು, ಬಟ್ 75,000 ಹೇಳ್ತಿದ್ದಾರೆ ಅದಕ್ಕೆ. ಸೊ ನಾವು HF ನೋಡ್ಬೇಕು ಅಂತ ಅನ್ಕೊಂಡಿದೀವಿ. ಎಷ್ಟನೇ ಸುಲ್ ಇದು? ಎಲ್ರು 2ನೇದು ಹೇಳ್ತೀರಾ. ಮಾರ್ಕೆಟ್ ಎಲ್ಲ ನಾನು ಒಂದ್ 100 ಜನ ಕೇಳಿದೀನಿ. 1ನೇ ಸುಲ್ ಅದು. 100 ಜನರಲ್ಲಿ ಎಷ್ಟು ಜನ 2ನೇ ಸುಲ್ ಅಂತ ಇರ್ಬೋದಲ್ಲಿ? ಇರುತ್ತೆ. ಓಕೆ, ನಿಜವಾಗ್ಲಿ ಎಷ್ಟನೇ ಸುಲು? 2ನೇ ಸುಲ್. ಇವಾಗಂದ್ರೆ 3ನೇ ಕಬ್ಬ ಐತೆ. ಓಕೆ, ಎಷ್ಟು ಹೇಳ್ತಿದ್ರ? ನಾವು 90. ಎಷ್ಟು ಹಾಲು ಕೊಡುತ್ತೆ? ಒಂದು ಈಗ 9 ಲೀಟರ್. ಸೊ ಲಾಸ್ಟ್ ಎಷ್ಟುವರೆಗೂ ಬಂದ್ರೆ ಬಿಟ್ಕೊಡ್ತೀರಾ? ಒಂದು 80. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. 80 ಬಂದ್ರೆ ಬಿಡ್ತಾರಂತೆ. ಸೊ ಇನ್ನೂ ಒಂದ್ ಸ್ವಲ್ಪ ರೌಂಡ್ ಅಪ್ ಬರ್ತೀವಿ, ನೋಡೋಣ ಅಂತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೆಟ್ಸ್ ಗೋ. ಎಲ್ಲಿ ನೋಡಿದ್ರಲ್ಲ ಹಸುಗಳು. ಎಷ್ಟು ವರ್ಷನ ಇದಕ್ಕೆ? 2 ವರ್ಷನಾ? 2ನೇ ಸುಲ. ಫಸ್ಟ್ ಸುಲು ಫುಲ್ ಹೆಂಗು ಹಸು. ಹಂಗಾದ್ರೆ ಪಡ್ಡೆ ಹಸು ಅಂತ ಇದಕ್ಕೆ ಕರೀತಾರೆ. ಹಾಲು ಎಷ್ಟು ಬರುತ್ತೆ ಅಂದ್ರೆ ನಮ್ಗೆ ಕನ್ಫರ್ಮೇಶನ್ ಕೊಡುತ್ತೆ. ಫಸ್ಟ್ ಇದ್ರ ತಾಯಿ ಎಷ್ಟು? 30 ಲೀಟರ್ ಕೊಡ್ತಾ 30 ಕೊಡ್ತಿದ್ದ. ಸೊ ಹಂಗಾದ್ರೆ 120 ಅಂತೂ ಕನ್ಫರ್ಮ್ ಮಾಡ್ಬೋದು. ಎಷ್ಟುವರೆಗೆ ಬಂದ್ರೆ ಬಿಡ್ತೀರಾ? 125 ಆದ್ರೆ ಕೊಡ್ತೀನಿ. 125 ಲಾಸ್ಟ್ ಅಂತೀರಾ? ಹಸುಗಳನ್ನ ತಗೋಕ್ಕಿಂತ ಮುಂಚೆ ಬಹಳಷ್ಟು ಜನ ಬಹಳ ತರದೆಲ್ಲ ಚೆಕ್ ಮಾಡ್ತಿದ್ದಾರೆ. ಅಲ್ಲಿ ಕೆಲವೊಂದ್ ಜನ ತಟ್ಟುಗಳನ್ನೆಲ್ಲ ನೋಡ್ತಿದ್ದಾರೆ. ಪ್ರತಿಯೊಂದು ತೊಟ್ಟಿಂದನೂ ಹಾಲು ಕರೆದು ನೋಡ್ತಿದ್ದಾರೆ, ಬರ್ತಿದೀವಾ ಇಲ್ವಾ ಅಂತ. ಸೊ ನೋಡ್ಕೊಂಡ್ ತಗೋಬೇಕು, ಯಾಕಂದ್ರೆ ಕೆಚ್ಚಲ್ ಬಾವು ಸಮಸ್ಯೆ ಬಹಳ ಬರುತ್ತೆ. ಎಷ್ಟನೇ ಸುಲ್ ಸರ್ ಇದು? 1ನೇ ಸುಲು. ಸೊ ಇವಾಗ ಏನ್ ರೇಟ್ ಹೇಳ್ತಿದ್ರಾ? 1.5 ಹೇಳ್ತಾ ಇದೀವಿ. ಲಾಸ್ಟ್ ಎಲ್ಲಿವರೆಗೆ ಬಂದ್ರೆ ಬಿಡ್ತೀರಾ? 40,000 ಆದ್ರೆ ಕೊಡ್ತೀವಿ. ಅಲ್ಲಲ್ಲಲ್ಲಲ್ಲಲ್ಲ 1,40,000. ನಾನು ಡೈರೆಕ್ಟ್ಲಿ ಗಾಬರಿ ಆಗ್ಬಿಟ್ಟೆ. ಹೋಗ ಮುಖ ಸಿಕ್ಕ ಮುಚ್ಕೊಂಡು ಏನನ್ನ ರೇಟ್ ಇದ್ರದ್ದು ಇದೆ? ಓ 210. ಎಷ್ಟನೇ ಲ್ಯಾಕ್ಟೇಷನ್? 2nd ಲ್ಯಾಕ್ಟೇಷನ್. ಏನು ಹಾಲ್ದಿದ ಇದೆ? ದಿನದ ಮೇಲೆ 30 ಇದೆನಾ? 2,10,000. ಓಕೆ, ಲಾಸ್ಟ್ ಎಷ್ಟಿಗೆ ಆದ್ರೆ ಬಿಡ್ಬೋದು? 2 ಲಕ್ಷ ಬಂದ್ರೆ ಬಿಡ್ತೀವಿ. ಆದ್ರೆ 2 ಲಕ್ಷ ಬೇಕು ಇದನ್ನ ಬೈ ಮಾಡಕ್ಕೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೇಜರ್ಲಿ 1.5 ಲಕ್ಷ 2 ಲಕ್ಷನೇ ರೇಟ್ ಇದೆ. ಇದಕ್ಕಿಂತ ಕಡಿಮೆಗೆ ನೀವು ಹೋದ್ರೆ ಒಂದು ಹಸುದು ಏಜ್ ಜಾಸ್ತಿ ಆಗಿರೋ ಸಿಗ್ತಾ ಇದೆ, ಇಲ್ಲ ಅಂದ್ರೆ ಹಾಲು ಕಡಿಮೆ ಕೊಡ್ತಾ ಇರೋದು ಅಥವಾ ಪಡ್ಡೆಗಳು ಕರುಗಳು ಇವೆಲ್ಲ ಸಿಗ್ತಾ ಇದಾವೆ. ಅದೇ ಏನ್ ರೇಟು? 285 285.
ಎಷ್ಟನೇ ಎಲೆಕ್ಟ್ರಿಷಿಯನ್? ಫಸ್ಟ್ ಎಲೆಕ್ಟ್ರಿಷಿಯನ್. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ 2,85,000 ಅಂತ ಹೇಳೋದಕ್ಕೆ ವರ್ತಿಟ್ಟು ಅಂತ ಅನ್ಸುತ್ತೆ. ನಿಜವಾಗ್ಲೂ ಬಹಳ ಚೆನ್ನಾಗಿ ಬೆಳೆಸಿದೀರಾ. ಇದ್ರ ತಾಯಿ ಎಷ್ಟು ಲೀಟರ್ ಕೊಡ್ತಿತ್ತು? 20 ಲೀಟರ್ ಕೊಟ್ಟೆ ಟೈಮ್ಗೆ. ಒನ್ ಟೈಮ್ 20 ಲೀಟರ್. ನಿಮ್ಮ ಹತ್ರ 2.5 ಲಕ್ಷ ಇತ್ತು ಅಂದ್ರೆ ಇದನ್ನ ತಗೊಂಡು ಹೋಗ್ಬೋದು, ಜಬರ್ದಸ್ತಾಗಿ ಹೈನುಗಾರಿಕೆನ ಸ್ಟಾರ್ಟ್ ಮಾಡ್ಕೋಬಹುದು. ಎಲ್ಲಿ ನೋಡಿದ್ರು ಜನ ಜಾತ್ರೆನ ಕಾಣಿಸ್ತಾ ಇದೆ. ಅಷ್ಟೊಂದು ಜನಗಳು ಬೈ ಮಾಡೋರು ಇದ್ದಾರೆ, ತಗೊಳ್ಳೋರು ಇದ್ದಾರೆ, ಅಥವಾ ಮಾರೋರು ಇದ್ದಾರೆ. ಈ ಮಾರ್ಕೆಟ್ ಅಲ್ಲಿ 4 ಸೆಕ್ಷನ್ಗಳು ಇದಾವೆ. ಆ ಮೂಲೆಯಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕ ಕರುಗಳಿದಾವೆ. ಈ ಮೂಲೆಯಲ್ಲಿ 1 ಲಕ್ಷ ಒಳಗಡೆ ಇರುವಂತ ಹಸುಗಳು ಸಿಗ್ತವೆ. ಈ ಕಡೆ ನೀವು ಬಂದ್ರೆ 1.5 ಲಕ್ಷ, 2 ಲಕ್ಷ, 2.5 ಲಕ್ಷ ಇರುವಂತ ಹಸುಗಳು ಸಿಗ್ತಾ ಇದಾವೆ. 1,05,000. ಎಷ್ಟನೇ ಸುಳ್ಳು? 2ನೇದಾ? 9 ಲೀಟರ್ ಆಗ್ತದೆ. ಬಜೆಟ್ ಅಲ್ಲಿ ಬರುತ್ತೆ ಅಂತ ಅನ್ಸುತ್ತೆ. ನೋಡಕ್ ಒಂದ್ ಸ್ವಲ್ಪ ವೀಕ್ ಕಾಣಿಸ್ತಾ ಇದೆ, ಅದೇ ಪ್ರಾಬ್ಲಮ್. ಬರೋ ಹಸುಗಳೆಲ್ಲ 1.5 ಲಕ್ಷನೇ ಹೇಳ್ತಿದ್ದಾರೆ. 1 ಲಕ್ಷದವ್ರಿಗೆ ಕಿಮ್ಮತ್ತಿಲ್ವಾ ಇಲ್ಲಿ? ಆಲ್ಮೋಸ್ಟ್ 1 ಅವರ್ ಆಯ್ತು. ಇಡೀ ಮಾರ್ಕೆಟ್ ಎಲ್ಲ ಸುತ್ತಿದ್ದಾಯ್ತು. 5 ರಿಂದ 6 ಜನ ಫಾರ್ಮರ್ ಹತ್ರ ಮಾತಾಡಿದ್ದು ಆಯ್ತು. ಯಾವುದೇ ಹಸುಗಳನ್ನ ನೀವು ತಗೊಳ್ಳಿ, ಎಲ್ಲವೂ 1.5 ಲಕ್ಷ, 2 ಲಕ್ಷ, 2.5 ಲಕ್ಷನೇ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿರೋ ಹಸುಗಳು 1 ಲಕ್ಷ ಬಜೆಟ್ ಅಲ್ಲಿ ನಿಮ್ಗೆ ಹಸುಗಳು ಸಿಗ್ತವೆ. ಆದ್ರೆ ಅಷ್ಟಕ್ಕಷ್ಟೇ ಇರುವಂತ ಹಸುಗಳು ಇಲ್ಲಿ ಸಿಗ್ತಾ ಇದಾವೆ. ಸಪೋಸ್ ನೀವೇನಾದ್ರು ಚಿಂತಾಮಣಿ ಸುತ್ತಮುತ್ತ ಇದ್ರೆ ಅಂದ್ರೆ ಬಂದು ಈ ಮಾರ್ಕೆಟ್ ಇಂದ ನೀವು ಹಸುಗಳನ್ನ ಬೈ ಮಾಡ್ಕೋಬಹುದು. ಇದು ಚಿಂತಾಮಣಿ ಮಾರ್ಕೆಟ್ ಅಲ್ಲಿ ಇರುವಂತ ಒಂದು ರಿಯಾಲಿಟಿ. ಸಪೋಸ್ ನೀವೇನಾದ್ರು ಚಿಂತಾಮಣಿಗೆ ಬಂದು ಈ ತರದ ಹಸುಗಳು ನೋಡಿದ್ದೀರಂದ್ರೆ ಕಮೆಂಟ್ ಮಾಡಿ ಹೇಳಿ, ನಿಮಗೆ ಏನ್ ಅನ್ಸುತ್ತೆ ರಿಯಾಲಿಟಿ ಇತ್ತಂತ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ